ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಸೋಮಂಗ್ ಮದ್ವೆ ಮಾಡ್ಬೇಕಾ? ಮಾಡ್ಸಿದ್ರೆ ಆಯ್ತು ಬಿಡಜ್ಜಿ. ನನ್ ಮಾತ್ ಸಮಾಧಾನವಾಗಿ ಕೇಳಿಸ್ಕೊಳ್ರೋ. ನನ್ ಬಾಯೆಲ್ಲ ಒಣಗ್ತಾ ಐತೆ. ಅಲ್ಲಿ ಸೋಮ ಸೋಮ ಸೋಮಂಗೆ ನುಚ್ಚಿಡಿತಾ? ಅಲ್ಲಿ ರಾಣಿ ಸೋಮಂಗೆ 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 ಏನ್ ಮಾಡಿದ್ಲು? ಸೋಮಂಗೆ ಸೋಮಂಗೆ ಹೇಳಜೆ. ಏಯ್ ಅಜ್ಜಿ ಅಜ್ಜಿ ಇದೇಳಜಿ. ಅಜ್ಜಿ ಇರಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅಜ್ಜಿ ಉಸಿರಾಡ್ತಾವಳೆ. ಅತ್ತೆ ಅಜ್ಜಿ ಎದ್ದೇಳಜ್ಜಿ. ಇಂದ್ರೆ ನಮ್ಮ ಅಜ್ಜಿ ನೋಡು, ಈಟು ವರ್ಷ ಆದರೂ ಒಂದು ಹಲ್ಲು ಉದ್ರಿಲ್ಲ ಅಂತ ಗಟ್ಟಿಗಿತ್ತಿ. ಹಲ್ ಬಗ್ಗೆ ಮಾತಾಡ್ತಾ ಇದಾರ. ಅವ್ರ ಕೂದಲು ನೋಡಿ, ಒಂದು ಹಣ್ಣಾಗಿಲ್ಲ. ಒಂದು ವರ್ಷದಿಂದ ಚೆನ್ನಾಗೇ ಇದ್ರಲ್ಲ ಅವರು. ಈ ಡಾಕ್ಟ್ರು ನೋಡಿದ್ರೆ ಬಿ ಪಿ ಗಿಪಿ ಅಂತೆಲ್ಲ ಹೇಳ್ತವ್ರೆ. ಬರೀ ಬಿ ಪಿ ಅಲ್ಲ ರೀ, ಹೈ ಬಿ ಪಿ. ಯಾರ ದೃಷ್ಟಿ ಬಿತ್ತೋ ಏನೋ, ಏನು ನೋಡಿದ್ಲು ಅಂತ. ಡಾಕ್ಟ್ರು ನೋಡಿದ್ರೆ ಏನೋ ನೋಡ್ಕೊಂಡು ಎದುರ್ಕೊಂಡವ್ರೆ ಅಂತ ಹೇಳ್ತಾ ಇದ್ರು. ಇಂದ್ರಿ, ನೀನೇನಾದರೂ ಮೇಕಪ್ ಹಾಕಳದೆ ಅಜ್ಜಿ ಮುಂದೆ ಏನಾದರೂ ಬಂದಿದ್ದ ಹಿಂಗೆ? ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಓಸಿ ಎಮೋಷ್ನಲ್ ಆಗಿ ಮಾತಾಡ್ಬಿಟ್ಟೆ, ಬೆಡ್ರೂಮ್ನಾಗ ಮಾತಾಡ್ದಂಗೆ ಮಾತಾಡ್ಬಿಟ್ಟೆ. ರಾಣಿ, ಏನು ಅನ್ಕೋಬೇಡವಾ? ಬಾವಾ, ನಿಮ್ಮ ಹೆಂಡ್ರಿಗೆ ನೀವಂದ್ರೆ ನಾವ್ಯಾಕೆ ಏನನ್ನ ಅನ್ಕೊಳ್ಳುಮ ಅಲ್ವೇ? ಆದರೆ ನಮ್ಮ ಅಜ್ಜಿಗೆ ಹಿಂಗಾಗೋಯ್ತಲ್ಲ. ರಾಣಿ, ನಮ್ಮ ಅಜ್ಜಿ ಸೋಮನ ಹೆಸರು ಹೇಳ್ತಿದ್ಲು, ನಿನ್ನ ಹೆಸರು ಹೇಳ್ತಿದ್ಲು. ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಬಿಪಿ ಗಿಪಿ ಜಾಸ್ತಿ ಆದಾಗ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತಪ್ಪ. ಅದಕ್ಕೆ ಮನೆಯವ್ರ ಹೆಸರು ತಗೊಂಡಿದ್ದಾರೋ ಏನೋ. ಅದೇನೋ ವಂಶ ಉಳಿಸ್ಬೇಕು, ರಾಣಿ ಸೋಮ ಏನೇನೋ ಮಾತಾಡ್ತಾ ಇದ್ರು. ಅಂಥದ್ದು ಏನು ನೋಡಿದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಕ್ಕ, ಇವಾಗ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರಲ್ವಾ ಡಾಕ್ಟ್ರು, ಈಗ ಅಷ್ಟು ಸಾಕು ಬಿಡಿ. ಅಲ್ಲ, ನಮ್ಮ ಮನೆಗೆ ಏನಾಗ್ಬಿಟ್ಟೈತೆ ಅಂತ ಏಟು ದಿವಸ ನಾವು ಇನ್ನೊಬ್ರಿಗೆ ಅವಳಿ ಕೊಡ್ತಾ ಇದ್ವಿ. ಈಗ ನಮಗೆ ಅವಳಿ ಕೊಡಕ್ಕೆ ಯಾವ ಮನೆಗೆ ಬಂದು ಸೇರ್ಕೊಂಡಂಗೆ ಅವರಲ್ಲ. ಏನಂತೀಯ ಚಿಗವ? ಅಯ್ಯೋ, ನಂಗೇನಪ್ಪ ಗೊತ್ತು, ನಾವು ಹೊರಗಿನ ಬೆಳಕೆ ಕಾಣ್ತಿದ್ದವರು. ಅಲ್ಲ, ಇದು ಮನ್ಯಾಗ ನಡೀತಿರೋ ವಿಷಯ ಅಲ್ವಾ, ಗೊತ್ತಿರ್ತದೇನೋ ಅಂತ ಕೇಳಿದೆ. ಇಂದ್ರಿ, ನಿಮ್ಗೆ ಯಾರಾದ್ರೂ ಮಾಟ ಗೀಟ ಮಾಡಿಸಿ ತಾಯ್ತಾಗೈತೆ ಕಟ್ಸ್ಬಿಟ್ಟವ್ರ ಹಿಂಗೆ? ಇರ್ಬೋದು ಕಣ್ರಿ. ನಮ್ಮ ಮನೆಗೆ ಮೇನ್ ಪಿಲ್ಲರೇ ನಮ್ಮ ಅಜ್ಜಿ. ಅವರೇ ಉರುಳ್ಬಿಟ್ರೆ ನೀನು ಈ ಮನೆ ಉಳಿಯುತ್ತಾ? ಖಂಡಿತ ಉಳಿಯಾಕಿಲ್ಲ ಅಕ್ಕ. ಅಂದ್ರೆ ಹಿಂಗೆ ಆದ್ರೆ ಯಾರೂ ಉಳಿಯಕ್ಕಿಲ್ವೇನೋ ಅನ್ನಿಸ್ತದೆ ಆಟೆಯ. ಅಕ್ಕ, ಇರೋದು 4 ದಿನ ಒಳ್ಳೆತನದಿಂದ ಬದುಕಬೇಕು, ಇಲ್ಲ ಅಂದ್ರೆ ಎಲ್ರೂ ಕೊಚ್ಕೊಂಡು ಹೋಯ್ತೀರ. ಏಯ್, ಏನು ಎಲ್ಲರೂ ಕೊಚ್ಕೊಂಡು ಹೋಯ್ತೀರ ಅಂತ ನಮ್ಮ ಕಡೆ ಕೈ ತೋರಿಸ್ತಾ ಇದೆಯಾ? ಅಯ್ಯೋ, ಹಾಗಲ್ಲಪ್ಪ, ಹೆದರ್ಕೊಂಡಿರೋದು ನೀವಲ್ವಾ, ಅದಕ್ಕೆ ರಾಣಿ ಹಾಗೆ ಹೇಳಿದ್ದಷ್ಟೇ. ಯಾಕೆ ನಿಮ್ಗೆ ಭಯ ಅಲ್ವಾ? ನ್ಯಾಯವಾಗಿರೋರಿಗೆ ಭಯ ಎಲ್ಲಿಂದಕ್ಕ? ಸರಿ, ನೀವಿಬ್ರು ರೆಸ್ಟ್ ತಕೊಳ್ಳಿ, ನಾವು ನೋಡ್ಕೋತೀವಿ. ಇದ್ರೆ ನಡಿ, ರೋಸ್ ಆಗ್ಬಿಟ್ಟದೆ, ಒಂದೆರಡು ಪೆಗ್ಗಕ್ಕೆ ಮಲ್ಕತ್ತೀನಿ. ನಮ್ಮಜ್ಜಿ ಹುಷಾರು.
ನಾವಿದ್ದೀವಿ. ಅಜ್ಜಿ ನಿಮಗೆ ಹೊಡೆದಿರ್ಬೋದು, ಬೈದಿರ್ಬೋದು, ಬಡ್ದಿರ್ಬೋದು, ಆದರೆ ಅದನ್ನೆಲ್ಲ ಮರೆತು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ಎಂಥ ಒಳ್ಳೆ ಮನಸ್ಸು ನಿಮ್ಮದು. ಆ ಒಳ್ಳೆ ಮನಸ್ಸು ನಮಗೂ ದೇವರು ಕೊಡ್ಲಪ್ಪ. ನಡೀರಿ. ಹುಷಾರು. ರಾಣಿ, ಈಗೇನಮ್ಮ ಮಾಡೋದು? ಈಗೇನೋ ಅತ್ತೆ ನಿದ್ರೆಯಲ್ಲಿದ್ದಾರೆ, ತಪ್ಪಿಸ್ಕೊಂಡ್ವಿ. ಎಚ್ಚರ ಆಗ್ಬಿಟ್ರೆ ನಮ್ಮ ಗತಿ ಏನಮ್ಮ? ಅತ್ತೆ, ನೀವೇನು ಹೆದರ್ಕೋಬೇಡಿ. ಅದಕ್ಕೂ ಒಂದು ಉಪಾಯ ಐತೆ. ನಾಳೆಗೆ ಪ್ಯಾಟೆಗೆ ಹೋಗಿ ಹರಾಜೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈ ಸಾಮಾನೆಲ್ಲ ತಂದಾಕ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದೋದಂಗೆ. ಮಾವ ಪಾಪ ನಿಶ್ಚಿತಾರ್ಥನೆಲ್ಲ ಅವರೇ ಮಾಡ್ತೀನಿ ಅಂತ ಹೇಳ್ತವ್ರೆ. ಆದರೂ ನನ್ನ ಕೈಲಾಗಿದ್ದು ನಾನು ಮಾಡಲೇಬೇಕಲ್ವಾ? ಅಣ್ಣ, ಅವರು ಗಂಡಿನ ಮನೆಯಾಗೆ ನಿಶ್ಚಿತಾರ್ಥ ಮಾಡ್ತವ್ರೆ. ಶಾಸ್ತ್ರದ ಪ್ರಕಾರ ಹೆಣ್ಣಿನ ಮನೆಯಾಗ ತಾನೇ ಆಗ್ಬೇಕು. ಕಲ ಹಂಗಂತ ಮಾವನಿಗೆ ಎದುರಾಡಕೈತದ? ಬಿಡು, ಏನೊಂದು ಮಾಡಿ ನೋಡಮ್ಮ. ಆ ಪಾಪಿ ಪರ್ಶು ಜೊತೆ ನಮ್ಮ ರತ್ನವನ್ನ ಮದ್ವೆ ಅಂದಾಗ್ಲೇ ನನ್ನ ಮನಸ್ಸು ಒಡೆದು ಚೂರಾಗೋಯ್ತು. ಇವಾಗ ಶಿವಣ್ಣನೂ ಮುಂದುವರೆದವನೇ. ನಾನು ಏನು ಮಾಡೋಣ? ಅವನೆಂಥ ನರಹಂತಕ ಅಂತ ಗೊತ್ತಿದ್ರು ಈ ಮದುವೆ ನಡೆಯಕ್ಕೆ ಹೆಂಗ್ ಬಿಡೋಣ ನಾನು? ಅಣ್ಣ, ನಮ್ಮ ರತ್ನವನ್ನ ಇಷ್ಟದ ಪ್ರಕಾರನೇ ಪರ್ಸು ಜೊತೆ ಮದುವೆ ಆಯ್ತೈತೆ. ನನಗೆ ಗೊತ್ತಿರೋ ವಿಷಯದ ಪ್ರಕಾರ ಈ ಹೊಸದಾಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿನೂ ಜೊತೆಗೆ ಆಚೆ ಓಡಾಡಬೇಕು, ಸಿನಿಮಾ ನೋಡಬೇಕು ಅಂತ ಎಲ್ಲ ಆಸೆ ಇರ್ತದೆ. ಅದೇ ಥರನೂ ಇವರಿಬ್ಬರಿಗೂ ಆಸೆ ಇರ್ತದಲ್ಲ. ಪಾಪ ಅವರು ನಿನ್ಗೆ ಹೆದರ್ಕೊಂಡು ಸುಮ್ಕಿದಾರ ಏನು ಅಂತ. ಯಾಲ ನಿನ್ನ ದಿಟಕಲ್ಲ ನೀನು ಹೇಳಿದ್ದು. ಪಾಪ ಅವರಿಬ್ರು ಅಲ್ಲ, ಒಬ್ರನ್ನೊಬ್ರನ್ನ ಇಷ್ಟಪಡ್ತಿರೋದೇ ಒಬ್ರಿಗೊಬ್ರಿಗೆ ಹೇಳ್ಕೊಳ್ಳಿಲ್ಲ ಅಂಥದ್ರಾಗೆ ಈ ಆಸೆನೆಲ್ಲ ಹೇಳ್ಕತ್ತಾರ. ಅದಕ್ಕೆ ಇವರಿಬ್ರು ಸೇರಂಗೆ ಸಿನಿಮಾ ಗಿನಿಮಾ ಅಂತ ಏನಾದರೂ ಏರ್ಪಾಡು ಮಾಡಮ್ಮ. ಪಿಕ್ಚರ್ನಾಗೆ ಈ ಗಿಫ್ಟ್ ಕೊಡೋದು, ಆಮೇಲೆ ಅಲ್ಲೇ ಈ ಪರ್ಪೀಸ ಮಾಡೋದು. ಅಯ್ಯೋ ಅಣ್ಣ, ಪ್ರಪೋಸ್ಗಳನ್ನ ಅನ್ನೋದು. ಅಯ್ಯ, ಅದೇ ಪರ್ಪೋಸ್ ಕಲ ನಾನು ಹೇಳಿದ್ದು. ಏನಂತೀಯ? ನೀನ್ ಹೇಳ್ತಿದ್ಯಾ ಅಂದ್ರೆ ಅದನ್ನ ಮಾಡ್ಲೇಬೇಕು. ಶಿವ, ಅರೆ ನೆನೆದವ್ರ ಮನದಲ್ಲಿ ನನಗೆ ಪರ್ಸು ಹೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಅಯ್ಯೋ ಶಿವ, ಹೇಳ್ ಕಳ್ಸುವಷ್ಟು ದೊಡ್ಡವನಲ್ಲ ಕಣಪ್ಪ. ಅಬ್ಬಾ, ಊರ್ ದೊರೆ ಮಗ ಹೇಳೋ ಮಾತಾ ಇದು? ಗೊರ್ಕೆ, ನಮ್ಮಪ್ಪ ದೊರೆ, ನಾನಲ್ಲ. ನಾನು ಸ್ಕೂಲ್ ಟೀಚರ್ ಒಬ್ರಿಗೆ ದೊರೆ ಆಗೋನು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ